ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹಾಗೂ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ. ಸೊ ಸಂಡೇ ವಿತ್ ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂತ, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ರೆ ಅದು ಕರೆಕ್ಟಾಗಿರುತ್ತೆ, ಮಧ್ಯದಲ್ಲಿ ಬಿಟ್ಟರೆ ಕೈ ಜಾರೋಗುತ್ತೆ ಅಂತ ನಾನು ಇವತ್ತು ಈ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈ ಸಂಡೇ ವಿತ್ ಮೈ ಫ್ಯಾಮಿಲಿ. ಬಟ್ ಏನಪ್ಪ ಅಂದರೆ ಬೆಳಗ್ಗೆನೇ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಆಲ್ಮೋಸ್ಟ್ ಟೈಮ್ ಬಂದು 12:45 ಆಗ್ತಾಯಿದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಎಲ್ಲ ಆದಮೇಲೆ ನೆಕ್ಸ್ಟ್ ಅಡುಗೆ ಆದಮೇಲೆ ಆ್ಯಕ್ಚುಲಾಗಿ ನಾವು ಫ್ರೀ ಆಗೋದು. ಹಾಗಾಗಿ ಅಡುಗೆ ಮಾಡಿದ್ಮೇಲೆ ಒಂದೆರಡು ಏನು ಗೇಮ್ಸ್ ಆಡಬೇಕು ಅಂತ ಇದ್ದೀವಿ. ಸೊ ಲೈಕ್ ನಮ್ಮ ಗುಡ್ಡು ಕರ್ಬೇವಿನ ಸೊಪ್ಪು ಬಿಡ್ಸ್ ಕವರ್ಗೆ ಹಾಕ್ತಾ ಇದ್ದಾಳೆ. ಫ್ರಿಜ್ ಕರೀತೈತೆ, ಬಾಕ್ಲಾಕು ಅಂತ ಹೇಳಿದ ಮಾತೇ ಕೇಳ್ತಾ ಇಲ್ಲ. ನೋಡ್ರಿ ಇಲ್ಲೊಬ್ಬ ನೋಡ್ರಿ ಹೆಂಗೆ ಆಡ್ತಾವ. ನಮ್ಮ ಮನೇಲಿರೋ 3 ಜನರು ಒಂದೊಂದು ಮುತ್ತುಗಳು ನಮ್ಮ ಮನೆಗೆ. ಅವ್ರೊಂದು ಮುತ್ತು, ಇವ್ರೊಂದು ಮುತ್ತು, ಇವರು ಡಬಲ್ ಮುತ್ತು. ಲಡ್ಡು ಹಾಯ್ ಮಾಡಪ್ಪ, ಹಾಯ್ ಮಾಡು ಲಡ್ಡು. ಇವಳು ಕಾಮ್ಚೋರ್ ಗಾಯ್ಸ್, ಓಡ್ತಾ ಇರ್ತಾಳೆ. ಕೆಲಸ ಮಾಡು ಅಂದ್ರೆ ತಪ್ಪಿಸ್ಕೊಳಕ್ ನೋಡ್ತಾ ಇರ್ತಾಳೆ. ಏನಾದ್ರು ಹೇಳಿದ್ರೆ ಇವಳೇನು ಮಾಡಲ್ಲ, ಬರೀ ಅಂತ ಹಿಂಗ್ ಕಿರಿಸ್ತಾಳೆ. ಗಾಯ್ಸ್ ಈ ರೀಲ್ಗೆ ಲೈಕ್ ಮಾಡಿ ಗಾಯ್ಸ್ ಪ್ಲೀಸ್. ನೋಡೋಣ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ. ಐಸ್ ಕ್ರೀಮ್ ಎತ್ತಿದ್ರು, ಇಲ್ಲಿ ಮಲ್ಗವ್ರೆ. ಬಿರಿಯಾನಿ ತಿಂದ್ರು, ಮಲ್ಗವ್ರೆ. ನೆಕ್ಸ್ಟ್ ಈಗ ಚಿಕನ್ ಸಾರ್ ಅನ್ನ ತಿಂತಿರ್ಗ ತಿನ್ನೋದು ಮಲ್ಗೋದು ಇಷ್ಟೇ ಕೆಲಸ. ಸೌಂಡ್ ಕಡಿಮೆ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಮನ್ ಸೆನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಸೈಲೆಂಟ್ ಆಗಿರೋ. ಒಬ್ಬ ವರ್ಷ ಮುಸುಡಿ ನೋಡಪ್ಪ ಹೆಂಗ್ ಮಾಡೋಳೆ. ಐಪಶು ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಅಂತಂದ್ರೆ ಅವರು ಇವತ್ತು ಒಂದು ಮಿನಿ ಟ್ರಿಪ್ ಹೋಗ್ಬೇಕಿತ್ತು. ಅವ್ರಮ್ಮ ಮತ್ತೆ ಅವ್ರ ಕಸಿನ್ಸ್ ಎಲ್ಲ ಅವ್ರನ್ನ ಬಿಟ್ಟು ಹೋಗಿದ್ದಾರೆ, ಹಾಗಾಗಿ ಫೀಲಲ್ಲಿದ್ದಾರೆ. ಆಮೇಲೆ ಈ ಮಾರ್ಕ್ ಎಲ್ಲ ನನ್ನ ಮಗ ಹಾಕಿರೋದು ಎಷ್ಟು ಚೆನ್ನಾಯ್ತಾ. ಇಲ್ಲ ಈ ಕಡೆನೂ ಹಾಕಿದ್ದಾರೆ. ಏನಪ್ಪ ಈ ಕಡೆದೆಲ್ಲ ಹೋಗ್ಬಿಟ್ಟೈತೆ, ಇಲ್ಲೊಂದು ಎಲ್ಲ. ಸೊ ಅವ್ರು ಯಾವಾಗ್ಲೂ ಮಕಾನ ತುಂಬಾ ಏನೋ ಕ್ಲಿಯರ್ ಆಗಿ ಇಟ್ಕೊಂತ ಇದ್ರು. ಬಟ್ ಇವತ್ತು ಸ್ವಲ್ಪ ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಇವನು ಕಳ್ಳ ಅಲ್ಲೋಡ ಕಾಜಿ ಅಂತಾನೆ ಏನ್ ಕಳ್ಸೈತೆ ರೀಲ್ಸು. ತೋರ್ಸಿ ಇನ್ನೊಂದ್ಸಲ. ಅವ್ರ ತಂಗಿ ಮನೇಲಿ ಒಬ್ಳೆ ಇದ್ದಾಗ ನೋಡ್ರಿ ಹೆಂಗಿರ್ತಾಳೆ. ಸೊ ಜಯಂತ್ ಅವ್ರ ತಂಗಿ ಇವಳು ಮನೇಲಿ ಒಬ್ಳೆ ಇದ್ರೆ ಹಿಂಗಿರ್ತಾಳೆ. ಹೌದೌದು, ಎಲ್ಲ ಆಯ್ತಪ್ಪ. ಸೊ ಇವಾಗ ನಾವು ಚೌಕ ಬಾರ ಆಡುವ ಪ್ಲಾನ್ ಮಾಡಿದೀವಿ. ಸದ್ಯಕ್ಕೆ ಊಟ ಮಾಡಿ ಆಡ್ತೀವ, ಊಟ ಆದ್ಮೇಲೆ ಆಡ್ತೀವ ಗೊತ್ತಿಲ್ಲ. ಸೊ ಫಸ್ಟ್ಗೆ ಚಿಕನ್ ಹಾಕಿದ್ದೀನಿ, ಅದಕ್ಕೆ ಮಸಾಲೆ ಹಾಕಬೇಕು, ಎಲ್ಲ ಆದ್ಮೇಲೆ ಆಡೋದು. ರೆಡಿನಾ? ನೋಡೋಣ ಯಾರು ವಿನ್ ಆಗ್ತೀವಿ ಅಂತ. ನಾನಾ ವರ್ಷನ ಅಂತ, ಜೊತೆಗೆ ಇವ್ರು ಬರ್ತಾರಂತೆ ಸೈಕೋಪಟ್ಟು. ಸೊ ಇವ್ರಿಗಂತೂ ಆಡಕ್ ಬರಲ್ಲ. ನೋಡೋಣ. ಅಪ್ಪ ಐಸ್ ಕ್ರೀಮ್ ಲಡ್ಡು, ಐಸ್ ಕ್ರೀಮ್ ಲಡ್ಡು ಐಸ್ ಕ್ರೀಮ್. ವಿಡಿಯೋ ಮಾಡ್ತಾ ಇದೀನಿ ಅಂತ ನಿಂದು ಬಿಲ್ಡಪ್. ವರ್ಷ ಲಡ್ಡು, ವರ್ಷ ಗುಡು ವಿಡಿಯೋ. ವರ್ಷ ಗುಮ್ಮ. ಓ ನಾಚಿಕೆ ನೋಡ್ರಿ ಇವನ್ಗೆ, ನಾಚ. ಲಡ್ಡು ಅಮ್ಮ ವರ್ಷ ಏನಪ್ಪ, ವರ್ಷ ಇಲ್ಲಪ್ಪ. ಹೋಗಲೇ ಓವರ್ ಸ್ಟೈಲ್ ಮಾಡ್ತಾನೆ, ನೀನು ಒಬ್ನೇ ಇರೋದು. ಹೆಂಗ್ ಬರೆಯೋದಂತ ಮಲ್ತೋಗ್ಬಿಟ್ಟವ್ರಂತೆ. ನಿಕ್ಕಿ ತಕೋರಿ ಇವರೇ. ಇಲ್ಲ, ಅದು ಆಕ್ಚುಲಿ ತುಂಬಾ ದಿನ ಆಯ್ತಲ್ಲ, ಹಾಗಾಗಿ. ಬಾರೋ, ಏನ್ ಸಮಾಚಾರ? ಅಪ್ಪಕ್ಕೆ ಬಂದಿದ್ಯಾ? ಬಾರೋ ಆರ್ಯ, ಯಾಕೋ ನಾಚ್ಕೋತಾ ಇದ್ಯಾ? ಏನ್ ಸಮಾಚಾರ? ನನ್ಗೇನಾರ ಹುಡ್ಕಪ್ಪ ವರ್ಷ, ನೀನ್ ಮಾತ್ರ ಕಡ್ಡಿ ಹುಡ್ಕೋತಾ ಇದ್ಯಾ?
ಬರೀ ಇವಳು ಬರೀ ಮೋಸ ಇವಳನ್ನ ನೋಡ್ಕೊಬಿಡಿ ಇವ್ಳು ಫೇಸ್ ಕಟ್ ಸರಿಯಾಗೆ. ನಾನೇನ್ ಇವಾಗ ಮೋಸ ಮಾಡಿದ್ದೀನಿ ಅಂತ ಹೇಳಕ್ಕೆ. ಅಲ್ಲ ಅವಳಿಗೆ ಮಾತ್ರ ಕಡ್ಡಿ ಹುಡ್ಕೊಂಡ್ಲು, ನನ್ಗೂ ಏನಾರು ಹುಡುಕ್ಬೇಕು ತಾನೆ, ಅದನ್ನು ಮೋಸನೇ ತಾನೆ. ಇವಾಗ ಈ ಕಡ್ಡಿನೂ ನಾವು ನಿಖಿತಾ ಅವ್ರ ಆದ ಯಾರು ಗೊತ್ತಿಲ್ಲ, ನನ್ ಯಾರೋ ಗೊತ್ತಿಲ್ಲ ಅಂದವಳೆ. ನಾನ್ ಮಾಡಿದ್ದೇನು ತಿನ್ಬಾರ್ದು, ನನ್ನನ್ ಮಾತಾಡ್ಸ್ಬಾರ್ದು, ಓಕೆನಾ? ನಿಖಿತಾ ಅವ್ರ ಆದ ಅಂತ ಮುಂದಕ್ಕೆ ಅಂತ ಗೊತ್ತಿಲ್ಲ. ನಾನ್ ಇವಳೊಂಥರ. ಇವರೊಂದು ಬ್ಲಾಗ್ ಮಾಡ್ತಿದ್ರು. ಸೊ ಇವಾಗ ಹೇಗ್ ಬರೆಯೋದು ಅಂತ ಸೀರಿಯಸ್ ಆಗು ಮರ್ತೋಗಿದ್ದೀನಿ, ಟ್ರೈ ಮಾಡ್ದೆ. ಸೊ ಇವಾಗ ಹೇಗ್ ಬರೆಯೋದು ಅಂತ ನಾನು ಮರ್ತಿದ್ದೀನಿ, ಆದ್ರೂ ಟ್ರೈ ಮಾಡ್ತಾ ಇದ್ದೀನಿ. ನೋಡುವ. ಫಸ್ಟ್ ಹಿಂಗೆ ಕಾಲತ್ತಪ್ಪ. ಹಾ ಇವಾಗ ಈ ತರ ಮಾಡಿದೀನಿ. ಇದಾದ್ಮೇಲೆ ಎಷ್ಟು ಲೈನ್ ಇಳಬೇಕು ಅಂತ ಅದು ಆಕ್ಚುಲ್ ಆಗಿ ಗೊತ್ತಿಲ್ಲ ನನ್ಗೆ. 1 2 3 4 5 ಫೈಯಾ? 1 2 3 4 ಪಕ್ಕನಾ? 1 2 3 4 1 2 3 4 ಆಗ್ತಾ ಇದ್ದೀನಿ. ಏನೋ ಇವಳು ಹೇಳ್ತಾವಳೆ ಅಂತ ನಾನು ಎಳಿತಾ ಇದ್ದೀನಿ. ಅದೆಷ್ಟು ಕರೆಕ್ಟೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಓಕೆನಾ? ಒಂದು ಬಾಕ್ಸ್ ಚಿಕ್ಕದು ಬಂದೈತಿ, ಕರೆಕ್ಟಾಗಿ ಆಗ್ತಾನೆ ಇಲ್ಲ. ಸೊ ಫೈನಲಿ ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ತೀನಿ. ಇದೊಂದು ಘಟ್ಟ, ಇದೊಂದು ಘಟ್ಟ ಆ್ಯಂಡ್ ಇದೊಂದು ಘಟ್ಟ ಆ್ಯಂಡ್ ಇದೊಂದು ಘಟ್ಟ. ಆ್ಯಂಡ್ ನೀವು ಯಾವ ಥರ ಗೇಮ್ಸ್ ಆಡೋಕ್ಕೆ ಇಷ್ಟಪಡ್ತೀರಾ ಸಮ್ಮರಲ್ಲಿ ಅಂತ ಕೂಡ ಕಮೆಂಟ್ ಮಾಡಿ, ಓಕೆನಾ? ಸೊ ಈಗ ಆಟ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ಗೆ ಒಂದು ಒಂದು 8 ಹಾಕ್ಬಿಟ್ಲು ವರ್ಷ. 8 8 8 2 ನಡ್ಸಮ್ಮ. ಕೂರ್ಸ್ಬಿಟ್ಲು ಮನೆಗೆ ಕಾಯಿ. ಇವಾಗ ಎಲ್ಲಿ ಕಾಯಲ್ಲಾಡ್ಸಿದ್ರು ನಾನು ತಗ್ಲಾಕೋತೀನಿ. ತಗ್ಲಾಕೊಂಡೆ ನಾನು. 3 ಯಾ ಅಫ್ಕೋರ್ಸ್ 3. ಹಾ ಎಲ್ಲಿ ಬಿಟ್ರು ಕಾಯಿ ಬಿಡ್ಬೇಕು ಬಿಡು. ಓಕೆ ಗೈಸ್ 3 ಇಲ್ಲ 4 ಮಾಟ ಮಂತ್ರ ಬೇರೆ ಮಾಡ್ತಾವಳೆ. ಅಯ್ಯೋ ಈಗ ನಾನೇ ಕಾಯಿ ಕೊಡ್ಬೇಕಲ್ಲ ಗುರು. ಒಂದು ಕೆಲಸ ಮಾಡೋಣ, ಒಂದಕ್ಕೆ ಕೊಡೋಣ ಅಲ್ವಾ? ಎರಡು ಬಿತ್ತು ಇರ್ಲಿ ಪರವಾಗಿಲ್ಲ. ಈಗ ಅದೇ 2 ನನ್ಗೆ 2 3 ಯಾವ್ದು ಬಿದ್ರು ಹೋಗುತ್ತೆ. 2 ಆಯ್ತು. ಫಾರ್ಚೂನ್ ಮಕ್ಕ ನೋಡಕ್ ಆಗ್ತಲ್ಲ ಅಳ್ತಾಳ್ ಬಾಬಾ. ನಂದೇ ಫಸ್ಟ್ ಕಾಯಿ ಅಣ್ಣಗಿರೋದು ವರ್ಷ. ಸೊ ಎಸ್ ನಾನು ಹಣ್ಣು ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು 8 ನಡೆಸ್ಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. 2 4 6 8 ಇದೇ 8 ಇಲ್ಲಿಟ್ಟಿರ್ತೇನೆ ಅಲ್ವಾ? ಓಕೆ ಕಂಟಿನ್ಯೂ ದ ಮ್ಯಾಚ್ ವರ್ಷ. ಗೈಸ್ 8 ಒಂದು ಹಾಕೋಳೆ ನೋಡೋಣ. 1 2 3 4 5 6 7 8 8 ಒಳಗಡೆ ಒಂದೇ ಮನೆ ಒಂಟಿಕಾಯಿ ಸೊಂಟ ಮುರಿತಾವಳೆ ಇವಳು. ಈ ಒಂದು ಕೊಟ್ಲು ಬಿಸ್ಕೆಟು ಬಿಡೋದ್ ಬೇಡ, ಕೊಡೋಣ ವಾಪಸ್. ತಿರ್ಗಾ 1 ನಾನೇ ಬೆನ್ನು 1 2 3 ಡಂಡನ. ಸೊ ವರ್ಷ ನಾನೇ ಸಲ್ಸಿ ನಾನೇ ವಿನ್ ಆಗಿದ್ದೀನಿ. ವರ್ಷ ಹೇಗಿತ್ತು ಮ್ಯಾಚ್? ವರ್ಷ ಡಬ್ಬ ತರ ಇತ್ತು, ಯಾಕಂದ್ರೆ ಅವಳು ಗೆದ್ದಿಲ್ವಲ್ಲ ಅದಕ್ಕೆ ಅದು ಡಬ್ಬ ತರ ಇತ್ತು. ನೆಕ್ಸ್ಟ್ ಆಡಕ್ ಇಟ್ಕೋ ಎಲ್ಲ ಯಾಕೆ ಸಿಗ್ತಾ ಇದ್ಯಾ? ಇದರಲ್ಲೇ ಖುಷಿ ಆಯ್ತು ಅಕ್ಕ, ಖುಷಿ ಆಯ್ತು. ಥ್ಯಾಂಕ್ ಯು.
ತಥಾಸ್ತು ಮಗಳೇ, ತಥಾಸ್ತು. ಸೊ ನಾನೇನಂತ ಪಂಟ್ರಲ್ಲ, ಈ ತರ ಚಿಲ್ಟಾರಿಗಳನ್ನ ಮಾತ್ರ ಸೋಲ್ಸ್ತೀನಿ, ಬೇರೆಯವ್ರನ್ನೆಲ್ಲ ಸೋಲ್ಸಕ್ಕಾಗಲ್ಲ. ನಮ್ಮ ಅಣ್ಣನ್ ಸೋಲ್ಸಕ್ಕಾಗಲ್ಲ ಗೈಸ್. ಅವ್ರ ಅಣ್ಣ ನನ್ನ ಜೊತೆ ಆಡೋದೇ ಇಲ್ಲ ಸೋಲ್ಸಕ್ಕೆ. ಸೊ ಇವಾಗ ಸದ್ಯಕ್ಕೆ ಊಟ ಮಾಡುವ ಸಮಯವಾಗಿದೆ. ಸೊ ಊಟ ಮಾಡ್ಕೊಂಡು ನೋಡೋಣ ನೆಕ್ಸ್ಟ್ ಏನ್ ಕತೆ ಅಂತ. ಗೈಸ್ ನೋಡಿ ಗೈಸ್, ಲಡ್ಡು ಅಲ್ಲ, ಗುಡ್ಡು 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 ಲಡ್ಡು ಅವ್ರ ಅಕ್ಕ ಗುಡ್ಡು ಗೀಚಿದ್ದಾರೆ. ನಮ್ ಲಡ್ಡು ಬಿರಿಯಾನಿ. ಇವತ್ತು ಯಾಕೋ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರ್ಲಿಲ್ಲ, ಒಂಥರ ಟೊಮೊಟೊ ಬಾತ್ ತರ ಹೋಗಿತ್ತು. ಯಾಕಂದ್ರೆ ಬಿರಿಯಾನಿ ಮಾಡಿತ್ತು ಇವ್ರೆ. ಅರೆ ಹೇಳ್ಕೊಟ್ಟಿದ್ ನಾನೇ, ಬಟ್ ಎಲ್ಲೂ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗಿದೆ. ಒಂದೊಂದ್ಸಲ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಹೌದಾ? ಬಟ್ ಚಿಕನ್ ಸಾಸ್ ಹಾಕೋದಾಗಿದೆ ಅಲ್ವಾ? ನನ್ನ ಮಗಳು ಪಾಪ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನಾನು ಬೈದೆ ಅಂತ. ಪರವಾಗಿಲ್ಲ, ಅದೆಲ್ಲ ಸಹಜನೇ. ಊಟ ಮಾಡಿದ್ಮೇಲೆ ಸಿಗ್ತೀನಿ. ಟೇಕ್ ಎ ಬ್ರೇಕ್. ಈ ಹೇರ್ ಸ್ಟೈಲ್ ಮಾಡಿರೋದು ಚೆನ್ನಾಗಿದ್ಯಾ? ಎಲ್ಲ ಫ್ರಂಟಲ್ಲಿ ತೋರಿಸು ವರ್ಷ. ಗುಡ್ಡೋಗಿ ಈ ಥರ, ಅವಳಿಗೆ ಈ ಥರ ಇಲ್ಲಿ ಕ್ಲಿಪ್ ಹಾಕಿದ್ದೀನಿ. ಆ್ಯಂಡ್ ಈ ಕಡೆ ಈ ಥರ, ಈ ಕಡೆ ಸೈಡ್ ಈ ಥರ, ಆ್ಯಂಡ್ ಪೋನಿ. ಅವಳು ಈ ಥರ ಇದ್ದಾಳೆ, ಫ್ರಂಟಲ್ಲಿ ಈ ಥರ ಇದ್ದಾಳೆ. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ವರ್ಷದ ಹೇರ್ ಸ್ಟೈಲ್ ಚೆನ್ನಾಗಿದ್ರೆ ವರ್ಷ ಅಂತ ಕಮೆಂಟ್ ಮಾಡಿ. ಗುಡ್ಡದ ಹೇರ್ ಸ್ಟೈಲ್ ಚೆನ್ನಾಗಿದೆ ಗುಡ್ಡು ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಯಾರಿಗೆ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಅಂತ. ಇಷ್ಟ ಆಯ್ತಪ್ಪ? ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ವ್ಲಾಗ್ ಅಲ್ಲೇ ಕಾಣಿಸಲ್ಲ. ನಾನು ನಂಗೂ ಅಷ್ಟೇ ಮಾಡಿ ಓದ್ಬಿಡ್ತೀನಿ. ಸೊ ಈಗ ಕಾಫಿ ಮಾಡುವ ಸಮಯ ಆಗಿದೆ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ. ಒಂದು ಕಾಫಿ ಕುಡಿದು ಕೈಮಾ ವಡೆ ಮಾಡುವ. ಕೈಮಾ ವಡೆನೇ ಮಾಡ್ತೀನೋ ಸಾಂಬಾರೇ ಮಾಡ್ತೀನೋ ಗೊತ್ತಿಲ್ಲ. ಸೊ ನೋಡೋಣ ಯಾವ್ದು ಮಾಡ್ತೀನಿ ಅಂತ. ಇಂಥ ಮಕ್ಕಳನ್ನ ಎಲ್ಲಾರ ನೋಡಿದ್ದೀರಾ ನೀವು? ನೋಡಿದ್ರೆ ಕಮೆಂಟ್ ಮಾಡ್ರಿ ಎಸ್ ಅಂತ. ವರ್ಷ ಅವರೇ, ರಜಕ್ಕೆ ಬಂದಿದ್ದೀರಾ, ನಿಮ್ಮ ರಜಾ ಹೇಗೆ ಕಳೀತು ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಚೆನ್ನಾಗಿ ಕಳೀತು. ಏನು ತುಂಬ ಕ್ಯೂಟಾಗಿ ರೆಡಿ ಆಗ್ಬಿಟ್ಟಿದ್ದೀರಾ. ಇಲ್ಲಿ ನಾಚ್ಕೊಂಬಿಡಿ ಮಾತಾಡಿ ವರ್ಷ ಅವರೇ. ಆಮೇಲೆ ನೆನ್ನೆದ ಕಾಫಿ ಹುಯ್ಕೊಂಡ್ಬಿಟ್ಟಿರ ಮೇಲೆ. ಗೈಸ್ ಕಸಾಯ ಎಂತ ಮಕ್ಳಿಗೆ ಜನ್ಮ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಕಸಕ್ ಕೈ ಹಾಕೋನೆ. ಬೈಯೋದು. ಸೊ ಕಾಫಿ ಆ್ಯಂಡ್ ಬಿಸ್ಕೆಟ್ ಟೈಮ್. ಕೈಮಾ ಉಂಡೆ ಕಟ್ತಾ ಇದ್ದೀನಿ. ಫೈನಲಿ ಕೈಮಾ ಸಾರೆ ಮಾಡೋದು ಅಂತ ಪ್ಲಾನ್ ಆಯಿತು. ಹಾಗಾಗಿ ಕೈಮಾ ಉಂಡೆನ ಕಟ್ತಾ ಇದ್ದೀನಿ. ಎಷ್ಟು ಸತಿ ಕೈಮಾ ಸಾರು ಮಾಡಿದ್ದೀನಿ, ಬಟ್ ಆದರೂ ನಾನು ಮರೆತು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳ್ತಾನೆ ಇರ್ತೀನಿ. ಬಟ್ ಇವತ್ತು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಕೇಳ್ದೆ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗು ಹೆಂಗೆ ಬರುತ್ತೋ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ವಿ. ನೋಡೋಣ ಹೇಗೆ ಬರುತ್ತೆ ಟೇಸ್ಟ್ ಅಂತ ಲಾಸ್ಟಲ್ಲಿ. ಸೊ ಹೆಲ್ಪರ್ ವರ್ಷ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಒಂದು ಸ್ವಲ್ಪ. ಸುಮ್ಮನೆ ನಿಂತ್ಕೊಳ್ರಿ, ಕೈ ಹಿಂಗಿಡ್ರಿ. ನಾನು ಫಸ್ಟು ತಟ್ಟೆ ತರ್ತೀನಿ. ನಾನು ಹೇಳ್ದಂಗೆ ಹೇಳ್ಬೇಕು, ನೀವ್ ಹೇಳ್ದಂಗೆ ನಾನು ಹೇಳಕ್ ಆಗಲ್ಲ, ಕೇಳಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ಹೇಳ್ದಂಗೆ ಕೇಳ್ರಿ. ಫಸ್ಟ್ ನಾನು ತಟ್ಟೆ ತರ್ತೀನಿ. ಯು ಗಾಯ್ಸ್ ಆರ್ ಔಟ್. ಹೋಗ್ರಿ ಇಬ್ರು ಆಚೆ. ನೀವು ಹೇಳೇ ಇಲ್ಲ ತಟ್ಟೆ ತರ್ತೀನಿ ಅಂತ. ಹೇಳಿದ್ರೇನೆ ನೆಕ್ಸ್ಟ್ ಚೇಂಜ್ ಮಾಡೋದು. ರೆಡಿನಾ? ನಾನು ನೀರ್ ಬಾಟ್ಲು ತರ್ತೀನಿ. ಜ್ಯೂಸ್ ತರ್ತೀನಿ. ಇವಳು ಜ್ಯೂಸ್ ಇಕ್ಕೋಳೆ. ಎಷ್ಟು ಓವರ್ ಆಕ್ಟಿಂಗ್ ಗೊತ್ತಾ? ಹೇಳ್ತೀನಿ, ಮಾಡ್ತೀನಿ ನೋಡ್ರಿ. ಈಗ ನಾನು
ಇವತ್ತು ಇವ್ರಿಬ್ರಿಗೆ ಊಟ ಕಟ್ ಮಾಡಿದೀನಿ. ಸೊ ಇವತ್ತು ಇವ್ರಿಬ್ರಿಗೆ ಊಟ ಇಲ್ಲ. ನೋಡ್ರಿ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೂ. ಅಣ್ಣ ಬಾಂಡ್ ವರ್ಷನ್ ಜಡೆ ಚೆನ್ನಾಯ್ತಾ? ಬಿಡು, ಅವ್ನು ಕುತ್ಕೊಳ್ಳಲ್ಲ ಬಿಡು. ವರ್ಷನ್ ಜಡೆ ಚೆನ್ನಾಯ್ತಾ? ಗುಡ್ಡದು ನೋ ಬೇಡ.